ನನಗೆಲ್ಲ ಅವ್ರು ಕೂಡ ಕ್ಯಾಮ್ರಾ ಅವ್ರಿಗೆ ಇಟ್ಕೊಳ್ಳೋಣ ಕ್ಯಾಮ್ರಾದವ್ರಿಗೆ ಹಿಡ್ಕೊ ನನ್ನ ಕ್ಯಾಮ್ರಾ ಸುತ್ತ ಇದಾಗುತ್ತೆ ನನ್ನ ಕ್ಯಾಮ್ರಾ ಬಿಸಿ ಆಗ್ಬಿಡುತ್ತೆ ನಮ್ಮ ಕ್ಯಾಮ್ರಾ ನನ್ನ ಕ್ಯಾಮ್ರಾ ನಿನ್ ಕ್ಯಾಮ್ರಾ ನೀನು ಆನ್ ಆಗಿದೆ ಸರ್ ತಗೊಳ್ಬರೋ ನೀವೆಲ್ಲ ನೋಡ್ಕೊ ತರ್ಕೊಬರ್ಬೇಕು ನಾನು ಅದಕ್ಕೆ ತಂದೆ ಆನ್ ಆಗಿದ್ದೇನಪ್ಪ ಬಂಧುಗಳೇ ಎಲ್ರಿಗೂ ನಮಸ್ಕಾರ ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿ ಅನ್ನೋ ಗ್ರಾಮದಲ್ಲಿ ಇದೀವಿ. ಗ್ರಾಮ ಏನೂ ಅಲ್ಲ, ಇದು ಆಲ್ರೆಡಿ ಬೆಂಗಳೂರು ಹೊಂದ್ಕೊಂಡಿದೆ. ಏರ್ಪೋರ್ಟ್ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ, ಏರ್ಪೋರ್ಟ್ ಟೋಲ್ ಇಂದ 1 ಕಿಲೋಮೀಟರ್ ದೂರದಲ್ಲಿ ಇದೀವಿ ನಾವು. ನಮ್ ಹಿಂದೆ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಏನು, ಕೆಪೆಕ್ ಇಂಟಿಗ್ರೇಟೆಡ್ ಕೋಲ್ಡ್ ಚೈನ್ ಫೆಸಿಲಿಟಿ, ಸಮಗ್ರ ಶೀತಲ ಸರಪಳಿ ಘಟಕ. ಇದೊಂದು ಸರ್ಕಾರದ ಒಂದು ಉದ್ಯಮ, ಯಾವುದು ರಾಜ್ಯ ಸರ್ಕಾರದ ಒಂದು ಉದ್ಯಮ, ಮ್ಯಾನೇಜ್ಡ್ ಬೈ ಫಿಜಾ ಗ್ಲೋಬಲ್ ಆಗ್ರೋ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ಸರ್ಕಾರ ಬಹುಶಃ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಜನರ ತೆರಿಗೆ ಹಣವನ್ನ ಯಾರಪ್ಪನ ಮನೆಯಿಂದನೋ ತಂದಲ್ಲ, ನಮ್ಮ ನಿಮ್ಮ ಶ್ರಮಾರ್ಜಿತವಾದಂತಹ ಬೆವರ ಹನಿಯಿಂದ ನಾವು ಕೂಡಿಸಿ ಸಂಪಾದನೆ ಮಾಡುವ ಹಣದಲ್ಲಿ ಸರ್ಕಾರಕ್ಕೆ ನಾನಾ ರೀತಿಯಲ್ಲಿ ತೆರಿಗೆ ಹೋಗುತ್ತೆ. ಆ ತೆರಿಗೆಯ ಆ ತೆರಿಗೆ ಹಣದಲ್ಲಿ ರೈತರು ಸುತ್ತಮುತ್ತಲ ಬೆಳೆ ಬೆಳೆಯುವಂತಹ ರೈತರು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಅವರ ಬೆಳೆಗೆ ಬೆಲೆ ಬಂದಾಗ ಮಾರೋದಿಕ್ಕೆ ಅನುಕೂಲವಾಗಲಿ ಅಂತೇಳಿ ರಾಜ್ಯ ಸರ್ಕಾರ ಅನೇಕ ಕಡೆ ಈ ತರ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳನ್ನ ಕಟ್ತಾ ಇದೆ. 100 ಕೋಟಿ ರೂಪಾಯಿ ಖರ್ಚು ಮಾಡಿ ಖಾಸಗಿಯವರು ಕೋಲ್ಡ್ ಸ್ಟೋರೇಜ್ಗಳನ್ನ ಕಟ್ಟಿ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದುಡಿಮೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಕೆಲವೊಂದು ಪೆರಿಷಬಲ್ ಗೂಡ್ಸ್ ಅಂತ ಏನು, ಪ್ರೊಡ್ಯೂಸ್ ಅಂತ ಏನಿರುತ್ತೆ ಅಗ್ರಿಕಲ್ಚರ್ ಅಲ್ಲಿ, ಕೃಷಿನಲ್ಲಿ ತರಕಾರಿಗಳು, ಹಣ್ಣು ಹಂಪಲು ಈ ತರದನ್ನ ಅವು ಹಾಗೆ ಬಿಟ್ರೆ ಕೆಟ್ಟೋಗುತ್ತೆ. ಹಾಗಾಗಿ ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಬೆಲೆ ಬಂದಾಗ ಆವತ್ತಿನ ಸಪ್ಲೈ ಅಂಡ್ ಡಿಮ್ಯಾಂಡ್ ತಕ್ಕನಾಗಿ ಸಪ್ಲೈ ಮಾಡಿದ್ರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ಅದಕ್ಕೆ ಅನುಕೂಲವಾಗಲಿ ಅಂತ ಕೋಲ್ಡ್ ಸ್ಟೋರೇಜ್ ಮಾಡಿರುವಂತದ್ದು. 100 ಕೋಟಿ ರೂಪಾಯಿ ಇದೆ. ಇಲ್ಲಿ ಎಷ್ಟು ಕೋಟಿ ಖರ್ಚಾಗಿದೆ ಗೊತ್ತಿಲ್ಲ, ಏನಿಲ್ಲ ಅಂದ್ರೂ ಇದು ಸಾಮಾನ್ಯವಾಗಿ ಖಾಸಗಿಯವರು ಮಾಡಿದ್ರೆ ಒಂದು 5-10 ಕೋಟಿ ಮುಗಿಸ್ತಾರೆ. ಆದ್ರೆ ಸರ್ಕಾರದಲ್ಲಿ ಇದು 20-30 ಕೋಟಿ ಇನ್ನೂ ಖರ್ಚಾಗಿರ್ಬೋದು. ಇದಕ್ಕೆ ಸುಮಾರು 400 ಅಡಿ ಉದ್ದಕ್ಕಿದೆ. ಹೀಗೆ ಒಂದು 100 ಅಡಿ 100-120 ಅಡಿ ಅಗಲದಲ್ಲಿ ದೊಡ್ಡದಾಗಿ ಕಟ್ಟಿದ್ದಾರೆ ಪೂಜೆನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ. ಯಾಕಂದ್ರೆ ಏರ್ಪೋರ್ಟ್ ಇಂದ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅನುಕೂಲವಾಗಲಿ ಅಂತ. ಇದನ್ನ ಈಗ ಮ್ಯಾನೇಜ್ ಬೈ ಫಿಜಾ ಗ್ಲೋಬಲ್ ಆಗ್ರೋ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲೇನಾದ್ರೂ ರೈತರ ಉತ್ಪನ್ನಗಳನ್ನ ಇಲ್ಲಿ ಸ್ಟೋರೇಜ್ ಮಾಡ್ತಾ ಇದ್ದಾರಾ ಅಂದ್ರೆ ನೋಡಿದ್ರೆ ನಮ್ಗೆ ಬಹಳ ಏನು ಗಜಿಬಿಜಿಯಾದ ವಾತಾವರಣ ಅಲ್ವೇನಪ್ಪ. ಗಾಡಿ ಇದೆಯಾ? ಒಂದು ಗಾಡಿ ನಿಂತಿಲ್ಲ, ಯಾವ್ದೋ ಕಿತ್ತೋಗಿರೋ ಒಂದು ಗಾಡಿ ಇದೆ, ಅದು ಕೆಲಸ ಮಾಡ್ತಿದ್ದೇನೆಯಾ? ಗಾಡಿ ವರ್ಕಿಂಗ್ ಅಲ್ಲಿ ಇಲ್ಲ. ಅಲ್ಲೊಂದಷ್ಟು ಇದಿದೆ, ಬಾಕ್ಸ್ಗಳಿದೆ. ಇಲ್ಲಿ ಯಾವುದೇ ರೀತಿಯ ಸ್ಟೋರೇಜ್ ಇಲ್ಲ. ಆದ್ರೆ 2 ತಿಂಗಳ ಹಿಂದೆ ಇದರಲ್ಲಿ ಈ ಸ್ಟೋರೇಜ್ ಫೆಸಿಲಿಟಿಯಲ್ಲಿ ಏನಿತ್ತು, ರೆಡಿಮೇಡ್ ಬಟ್ಟೆಗಳಿದ್ವು, ಮಸಾಲೆ ಪದಾರ್ಥಗಳಂತೆ ಅವಿದ್ದು. ಹಾಗಾಗಿ ಇದು ಯಾರೀಗ ಮ್ಯಾನೇಜ್ ಬೈ ಯಾರು, ಫಿಜಾ ಗ್ಲೋಬಲ್ ಆಗ್ರೋ ವೆಂಚರ್ಸ್ ಲಿಮಿಟೆಡ್. ಕಾಂಗ್ರೆಸ್ ಪಕ್ಷದ ಒಬ್ಬ ಭ್ರಷ್ಟ ರಾಜಕಾರಣಿ BM ಫಾರೂಕ್ ಅಂತ, ಆತನ ಕಂಪನಿ ಅದು. ಆತನಿಗೆ ಮ್ಯಾನೇಜ್ ಮಾಡೋದಿಕ್ಕೆ ಈ ಕೆಪೆಕ್ ಅವರು ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ನವರು, ಬಿಜೆಪಿ ಅವರು ಇರಲಿ, JDS ಅವರು ಇರಲಿ, ಅವರು ಈ ತರ ಯೋಜನೆಗಳು ಮಾಡೋದೇ ಅವರಲ್ಲಿರುವ ಕಳ್ಳರಿಗೆ ಕದೀಮರಿಗೆ ಅನುಕೂಲ ಮಾಡ್ಕೊಡೋದಿಕ್ಕೆ, ಜನರಿಗೆ ಅನುಕೂಲ ಮಾಡ್ಕೊಡೋದಿಕ್ಕೆ ಆಗೋದು ಅಲ್ಲ. ಇವತ್ತಿಲ್ಲಿ ಏನು ಒಳಗಡೆ ಎಲ್ಲ ಖಾಲಿ ಅಲ್ವೇನಪ್ಪ? ಒಳಗಡೆ ಖಾಲಿ ಇದೆ. 2 ತಿಂಗಳ ಈಗ ನೀವು ಬರೀ ಏನು ಇಲ್ಲ. ನಾನು ಯಾಕೋ ಇಲ್ಲಿಗೆ ಪೂಜೆನಹಳ್ಳಿಲಿದ್ದಂತ ಒಂದು ಭೂ ಅಕ್ರಮದ ಬಗ್ಗೆ ಮಾತಾಡೋದಕ್ಕೆ ನಾವು ಬಂದ್ವಿ. ಏನಿರಬಹುದು ಅದು ಆ ವಿಚಾರ ತಿಳ್ಕೊಳ್ಳೋದಿಕ್ಕೆ. ಪೂಜೆ ಇಲ್ಲ, ನಾನು ಸುಮ್ಮನೆ ಕೇಳ್ಕೊಂಡ ಪೂಜೆನಹಳ್ಳಿ ಅಂತ ಗೂಗಲ್ ಮಾಡಿದೆ. ಗೂಗಲ್ ಮಾಡಿದ ತಕ್ಷಣ ಬಂದಿದ್ದು ಇದೇ ವಿಚಾರ. ಆ ವಿಚಾರ ಅಲ್ಲ ಯಾವ್ದಾದ್ರು ಅಲ್ಲಿ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ಸರ್ಕಾರ ಅವ್ರು ಕೊಟ್ಟಿದ್ದಂತ ಜಮೀನನ್ನ ಉಳಿಸ್ಕೊಳ್ಳೋದು ಯಾರೋ ಕಳ್ಳರು ಇವಾಗ ರಿಯಲ್ ಎಸ್ಟೇಟ್ ಅವ್ರು ಹೊಡಿತಾ ಇದಾರಲ್ಲ, ಆ ವಿಚಾರ ಆಮೇಲೆ ಬಂದಿದ್ದೇನೆ. ಪೂಜೆನಹಳ್ಳಿ ಈ ಸರಪಳಿ ಶೀತಲ ಕೇಂದ್ರ ಏನಿದೆ ಅದರಲ್ಲಿ ಈ ತರವೇ ಅಕ್ರಮವಾಗಿ ಬೇರೆ ಬೇರೆ ಪದಾರ್ಥಗಳನ್ನ ಇಟ್ಟಿದ್ದಾರೆ ಅನ್ನುವಂತ ಸುದ್ದಿ ವರದಿ ಆಗಿರೋದು ಬಂತು. ಮಾರ್ಚ್ 4ನೇ ತಾರೀಕು ವರದಿ ಆಗಿರೋದು. ಅಂದ್ರೆ 3ನೇ ತಾರೀಕು ಆಗಿದೆಯೋ 4ನೇ ತಾರೀಕು ಆಗಿದೆಯೋ ರೇಟ್ ಗೊತ್ತಿಲ್ಲ. GST ಅಧಿಕಾರಿಗಳು ಬಂದು ಇಲ್ಲಿರೋದನ್ನೆಲ್ಲ ಸೀಸ್ ಮಾಡಿ ಇವಾಗ ಇದರಿಂದ ವಾಪಸ್ಸು ಕೃಷಿ ಇಲಾಖೆಗೆ ಅಥವಾ ಅದು ಕೆಪೆಕ್ ಸಂಸ್ಥೆಗೆ ವಾಪಸ್ ತಗೊಳ್ಳೋದಕ್ಕೆ ಪ್ರಯತ್ನ ನಡೀತಾ ಇದೆ. ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ಆ ಫಾರೂಕ್ ಇವರೆಲ್ಲ ಸೇರಿದಂತೆ ಸರ್ಕಾರದ ಯಾವ ಮಂತ್ರಿಗಳನ್ನ, ಯಾವ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಏನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡಿರ್ತಾರೆ. ಇವತ್ತು ಇದು ಖಾಲಿ ಇದೆ. ಸರ್ಕಾರದ ಆಸ್ತಿಗಳು, ಜನರ ತೆರಿಗೆ ಹಣದಲ್ಲಿ ಕಟ್ಟಿರುವಂತಹ ಆಸ್ತಿಗಳು ಹೀಗೆ ಇವತ್ತು ಉಪಯೋಗಕ್ಕೆ ಬರ್ತಾ ಇಲ್ಲ. ಮೂರ್ಖರು ನಾವು, ಶತಮೂರ್ಖರು, ಅಯೋಗ್ಯರು ಇವತ್ತಿನ ನಾವು ಭಾರತದಲ್ಲಿ, ರಾಜ್ಯದಲ್ಲಿ ವಾಸ ಮಾಡ್ತಿರುವಂತಹ ಜನರು. ನಮ್ಮ ಕಷ್ಟದ ದುಡಿಮೆ ಹಣವನ್ನ ಸರ್ಕಾರ ತೆರಿಗೆ ಕಟ್ತೀವಿ. ಆ ತೆರಿಗೆ ಹಣ ಏನಾಗ್ತಾ ಇದೆ ಅಂತ ಪರಿಶೀಲನೆ ಮಾಡುವಂತ ವಿಚಾರ ಮಾಡಲಾರ್ದ ಮತಿಹೀನರಾಗಿ ಕಷ್ಟಪಡೋದು, ಇವರಿಗೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ತುಂಬಿಸೋದು. ಅವ್ರು ತಂದು ಈ ತಾರೀಕು ಅವ್ರಿಗೆ ಬೇಕಾದ್ರೂ ಅದರಲ್ಲಿ ಎಷ್ಟೋ ಕಮಿಷನ್ ನೋಡ್ಕೊಂಡು
100 ಕೋಟಿ ರೂಪಾಯಿಗಳ ಪ್ರಾಜೆಕ್ಟು ಅವ್ರಿಗೆ 10, 20, 30 ಕೋಟಿ ಬಂದ್ರೆ ಸಾಕು, ಮಾಡ್ತಾರೆ, ಹೋಗ್ಲಿ, ಹಾಳಾಗೋಗ್ಲಿ. ಅವಾಗ್ಲಾದ್ರೂ ಉಪಯೋಗಿಸ್ತಾರ? ಇಲ್ಲ, ಇವತ್ತಿಗೂ ಇದು ಉಪಯೋಗಕ್ಕಿಲ್ಲ. ಇಲ್ಲಿ ಬಹುಶಃ ಸುತ್ತಮುತ್ತಲ ಇನ್ಯಾರ್ದೋ ಪ್ರೈವೇಟ್ ಅವ್ರದ್ದು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳಲ್ಲಿ ಜಾಗ ಇಲ್ಲದೆ 1-2 ಕೊಟ್ಟು ರೈತರು ಅವರ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹಣ್ಣು ಹಂಪಲು, ಮಾವಿನ ಹಣ್ಣಿಂದ ಹಿಡ್ಕೊಂಡು, ಟೊಮೆಟೊಯಿಂದ ಹಿಡ್ಕೊಂಡು, ಈರುಳ್ಳಿಯಿಂದ ಹಿಡ್ಕೊಂಡು, ಆಲೂಗಡ್ಡೆಯಿಂದ ಹಿಡ್ಕೊಂಡು ಏನೆಲ್ಲ ಇಡ್ಬೋದು ಅಲ್ಲೆಲ್ಲ ಅಲ್ಲಿ ಇಡ್ತಾ ಇರ್ತಾರೆ. ಆದ್ರೆ ಸರ್ಕಾರದ್ದೇ ಆಗಿರುವಂತ ಈ ಕೋಲ್ಡ್ ಸ್ಟೋರೇಜ್ ಇವತ್ತು ಖಾಲಿ ಬಿದ್ದಿದೆ. ಇದನ್ನ ಏನಕ್ಕೆ ಬಳಸ್ತಾ ಇದ್ರು? ಆಗ್ಲೇ ಹೇಳ್ದಂಗೆ ರೆಡಿಮೇಡ್ ಬಟ್ಟೆಗಳು ದಾಸ್ತಾನು. ಇದು ರೆಡಿಮೇಡ್ ಬಟ್ಟೆಗಳು ಪಾಪ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟರೆ ಮಾತ್ರ ಉಳಿಯೋದು ಅಲ್ವಾ? ಹೌದೇನಣ್ಣ? ರೆಡಿಮೇಡ್ ಬಟ್ಟೆಗಳು ಇಡೋ ದಾಸ್ತಾನ ಆಗ್ಬೇಕಾಯ್ತು. ಹಾಗಾಗಿ ಇಲ್ಲಿ ಬಂದಿದ್ವಿ. ನಾನು ಅದೇನಿದು ಏನೋ ವಿಚಾರ, ಇದೇನೋ ಪೂಜೆ ನಳ್ಳಿ ಅಂತ ಸರ್ಚ್ ಮಾಡೋದು ಇದು ಬರ್ತಾ ಇದೆಯಲ್ವಾ ಅಂತ ನೋಡಿದ್ದಕ್ಕೆ, ಅದ್ರ ಮುಂದೆನೆ ಹೋಗಿದ್ದಕ್ಕೆ ಒಳಗಡೆ ಅಲ್ಲೇನೋ ಬೇರೆ ನೋಡ್ತಿರುವಾಗ ಅದೇನು ಪದೇ ಪದೇ ಬರ್ತಿದ್ದರಿಂದ ಇದನ್ನ ಕೋಲ್ಡ್ ಸ್ಟೋರೇಜು ಆಗಲೇ ಓದಿದ್ದೇನೋ ಇತ್ತಲ್ಲ ಅಂತ ನೋಡಿ ಮತ್ತೆ ನಾನು ಪರಿಶೀಲನೆ ಮಾಡಿದಾಗ ಇದೇ ವಿಚಾರ ಅಂತ ಗೊತ್ತಾಯ್ತು. ಅದಕ್ಕಾಗಿ ಇದನ್ನ ನಾವು ವಿಡಿಯೋ ಮಾಡಿ ಲೈವ್ ಮಾಡಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅಧಿಕಾರಿಗಳು ಏನು ಮಾಡ್ತಾರೋ ಅವರಂತೂ ಇವತ್ತು ಮಾನ ಮರ್ಯಾದೆ ಇರುವಂತಹ ಸಂಬಳಕ್ಕೆ ದುಡಿಯುವಂತ ಜನ ಅಲ್ಲ. ಇದ್ದಿದ್ರೆ ಇವರು ಈ ತರಕ್ಕೆ ಸರ್ಕಾರವೇ ಕಟ್ಕೊಟ್ಟಿರುವಂತಹ ರೈತರ ಉಪಯೋಗಕ್ಕೆ ಆಗಬೇಕಾಗಿರುವಂತಹ ಕೋಲ್ಡ್ ಸ್ಟೋರೇಜು ಯಾವುದೋ ಖಾಸಗಿ ಯಾವನೋ ಬಿಲ್ಡರು, ಮಾಫಿಯನೋ ಅಥವಾ ಇನ್ಯಾವನೋ ಬಿಸ್ನೆಸ್ ಮೆನ್ನು ಅವನು ಇನ್ಯಾರಿಗೋ ಬಟ್ಟೆ ಸ್ಟೋರ್ ಮಾಡೋದಕ್ಕೆ, ರೆಡಿಮೇಡ್ ಬಟ್ಟೆ ಸ್ಟೋರ್ ಮಾಡೋದಕ್ಕೆ ಕೊಡ್ತಾನೆ ಅಂದ್ರೆ ನಮ್ಮ ಅಧಿಕಾರಿಗಳೇನು ಅನ್ನ ತಿಂತಾರೋ ಅಮೇಧ್ಯ ತಿಂತಾರೋ ಕೊಡ್ಬೇಕಾದವರು. ಹಾಗಾಗಿ ಏನ್ ಕ್ರಮಗಳಾಗುತ್ತೋ, ಏನ್ ಶಿಕ್ಷೆ ಆಗುತ್ತೋ, ಆಮೇಲೆ ಬೇಕಾದ್ರೆ ಅವನಿಗೆ ಈಗ ವಜಾ ಮಾಡ್ತೀವಿ ಅಂತಿದ್ದಾರೆ. ಅದ್ರಲ್ಲಿ ಯಾವ್ದೋ ಒಂದು ವರದಿ ನೋಡಿದೆ, ಅವ್ರು ಕೆಪೆಕ್ಕು ಇದನ್ನ ನಾವು ಟರ್ಮಿನೇಟ್ ಮಾಡ್ತೀವಿ, ಅವ್ರು ಕೊಟ್ಟಿರುವಂತಹ ಅಗ್ರಿಮೆಂಟು ಲೀಸು ಅಂತೇಳಿ ಹೇಳ್ತಾರೆ. ಆದ್ರೆ ಟರ್ಮಿನೇಟ್ ಮಾಡಿದ್ದು ಸರಿ, ಇಲ್ಲಿ ತನಕ ಇಷ್ಟು ವರ್ಷಗಳ ಕಾಲ ಇದು ಬಳಕೆಗೆ ಬರದೇ ಇರೋದಕ್ಕೆ, ಬಳಕೆಗೆ ಬಳಸೋದಕ್ಕಾಗದೇ ಇದ್ದಕ್ಕೆ ಏನ್ ದಂಡ ಹಾಕ್ತಿದ್ದಾರೆ? ಸರ್ಕಾರ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಥ ಬಿಲ್ಡಿಂಗ್ಗಳನ್ನ ಕಟ್ಟುತ್ತೆ, ಎಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ? ಇಲ್ಲಿರುವಂತ ಅಧಿಕಾರಿಗಳಿಗೆ, ಕೃಷಿ ಇಲಾಖೆ ಅಧಿಕಾರಿಗಳು ಅವರದೇ ಕಾಂಪೌಂಡ್ ಒಳಗಡೆ ಇದು ಅಲ್ವಾ? ಕೃಷಿ ಅಲ್ಲ, ತೋಟಗಾರಿಕಾ ಇಲಾಖೆಯ ಕಾಂಪೌಂಡ್ ಒಳಗಡೆ ಇರುವಂತದ್ದು. ಅಲ್ಲೊಬ್ಬ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸ್ ಇದೆ. ಅವನು ಇದ್ರ ಮೂಲಕನೇ ಹೋಗ್ಬೇಕು. ನೋಡಪ್ಪ, ಇದು ಮೇನ್ ರೋಡ್ ಆ ಕಡೆಯಿಂದ ಅದೇನಾ ಹೈವೇ? ಅದೇ ಹೈದರಾಬಾದ್ ರಸ್ತೆ ಅಲ್ವಾ? ಹೈದರಾಬಾದ್ ರಸ್ತೆ ತಾನೆ, ಬೆಂಗಳೂರು ಹೈದರಾಬಾದ್ ರಸ್ತೆ. ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ನೇರವಾಗಿ ಇದಕ್ಕೆ ಇದಿದೆ, ಏನೋ ಒಳಗಡೆ ಬರೋದಕ್ಕೆ ದಾರಿ ಇದೆ ಅಲ್ಲಿಂದ, ಸರ್ವಿಸ್ ರೋಡ್ ಇಂದ.